ಕನ್ನಡ ಮಾತನಾಡಬೇಡಿ ಅಂತ ಕೆಣಕಿದವನು ಜೈಲು ಪಾಲಾಗಿದ್ದಾನೆ. ಕನ್ನಡಿಗರನ್ನ ಕೆಣಕಿ ಉಳಿದವರುಂಟೆ. ಈಗ ಸದ್ಯ ವಾರ್ಡನ್ ಅರೆಸ್ಟ್ ಆಗಿದ್ದಾನೆ. ಕನ್ನಡ ಮಾತನಾಡಬಾರದು ಅಂತ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದ ವಾರ್ಡನ್ ವಾರ್ನ್ ಮಾಡಿರುವಂತಹ ಕಾಲೇಜು ಆಡಳಿತ ಮಂಡಳಿಯಿಂದ ಸದ್ಯ ವಾರ್ಡನ್ ಸಸ್ಪೆಂಡ್ ಆಗಿದ್ದಾನೆ. ಬನ್ನೇರುಘಟ್ಟ ಪೊಲೀಸರಿಂದ ಕಾಲೇಜು ವಾರ್ಡನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಬನ್ನೇರುಘಟ್ಟದಲ್ಲಿರುವಂತಹ ಎಎಂಸಿ ಕಾಲೇಜಿನ ವಾರ್ಡನ್ ಎಎಂಸಿ ಕಾಲೇಜಿನ ವಿರುದ್ಧ ಕನ್ನಡ ಹೋರಾಟಗಾರರಿಂದ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗುತ್ತೆ. ಯಾವಾಗ ಈ ವಿಚಾರ ಗೊತ್ತಾಗುತ್ತಲ್ಲ ಅವಾಗ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. तुमको कन्नड़ में बात करना है तो तुम्हारे घर में आके बात करने के लिए बोलो, ठीक है? ये इंस्टीट्यूशन है. इंस्टीट्यूशन ಇದೆ ಹಿಂದಿ ಮಾತಾಡ ಕನ್ನಡ ಮಾತಾಡಬಾರದಾ? ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಮಾತಾಡ कंपल्सरी ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको? हैं? तुमको मैं हिंदी में बात करना है या कन्नड़ में बात करना है, डिसाइड मैं करना है, ठीक है? तुमको कन्नड़ में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं चलता है, समझ गया? ನಾ ಇಲ್ಲೇ ಮಾತಾಡ್ತೀನಿ. इधर नहीं चलता है, तुम्हारा मर्जी इधर नहीं चलता है. ಫ್ರಾಗ್ಮೆಂಟ್ ತೋರಿಸಬೇಡಿ, ಫ್ರಾಗ್ಮೆಂಟ್ ನಾಡದ್ರೋಹಿಯನ್ನು ಬಂಧಿಸಿ ಗಡೀಪಾರ ಮಾಡಲೇಬೇಕು, ವಿರೋಧಿಯನ್ನು ಗಡೀಪಾರ ಮಾಡಲೇಬೇಕು, ಬಂಧಿಸಿ ಕನ್ನಡ ವಿರೋಧಿಯನ್ನು ಬಂಧಿಸಬೇಕು, ದ್ರೋಹಿಯನ್ನು ಬಂಧಿಸಬೇಕು. ಹುಡುಗರನ್ನೆಲ್ಲ ಕೂಡ ಹಾಕಿದಾರಂತೆ. ಈಗ ನಮ್ಮ ಪಾಯಿಂಟ್ ಇಷ್ಟೇ ಸರ್, ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಇಮಿಡಿಯೇಟ್ ಆಕ್ಷನ್. ನಾಳೆ ಬೆಳಗ್ಗಿಂದ ಅವ್ರು ಕೂಡುದಿಲ್ಲ. ಮಂಜು ಇಲ್ಲಿ ಯಾರಿದ್ದಾರೆ, ಇಲ್ಲಿ ಬಂದು ಇಲ್ಲಿ ನೋಡ್ಕೊಳ್ಳಿ ಸರ್, ಇಲ್ಲಿ ನೋಡ್ಕೊಳ್ಳಿ. ಅವರಿಬ್ಬರು ಇರಬಾರ್ದು. ಮೂರನೇದು, ಈಗ ಆಗಿರೋ ಈ ಒಂದು ಇನ್ಸಿಡೆಂಟ್ ಆಗಿದೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ 2 ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಇನ್ನೊಂದು ಏನಾದ್ರೂ ನೀವು ಒಂದ್ ನಿಮಿಷ ಕೇಳಪ್ಪ, ನಮ್ಮ ಹತ್ರ ದುಡ್ಡಿಲ್ಲ ರಾಜ್ಯೋತ್ಸವ ಮಾಡೋದಕ್ಕೆ. ಇನ್ನೊಂದು ವಾರ 2 ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು. ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಡಿಲ್ಲ ಅಂದ್ರೆ ಸರ್ ನಾವು ದುಡ್ಡು ಕೊಡ್ತೀವಿ. ನೀವು ಇನ್ನೊಂದು ವಾರ ಇರಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಕರ್ನಾಟಕದಲ್ಲೇ ಕನ್ನಡ ಮಾತನಾಡೋದಕ್ಕೆ ಮತ್ತೊಬ್ಬರ ಪರ್ಮಿಷನ್ ತಗೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ವಾರ್ಡನ್ ಹೇಳ್ತಾನೆ ಹಿಂದಿಯಲ್ಲಿ ಬೇಕಾದ್ರೆ ಮಾತಾಡಬಹುದು, ಕನ್ನಡ ಯಾವುದೇ ಕಾರಣಕ್ಕೂ ಇಲ್ಲ, ಬೇಕಾದ್ರೆ ಮನೇಲಿ ಮಾತಾಡ್ಕೊಳ್ಳಿ ಅಂತ. ಆದ್ರೆ ಅವನು ಕರುನಾಡಲ್ಲೇ ಇದ್ದಾನೆ ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದ. ಈಗ ಕನ್ನಡ ಹೋರಾಟಗಾರರ ಪ್ರತಿಫಲವಾಗಿ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಜಗದೀಶ, ಕನ್ನಡ ವಿದ್ಯಾರ್ಥಿಗಳ ಮೇಲೆ ದಿಮಾಕನ್ನು ಪ್ರದರ್ಶಿಸಿದ್ದ ವಾರ್ಡನ್ ಈಗ ಅರೆಸ್ಟ್ ಆಗಿದ್ದಾನೆ. ಅಂದರೆ ಬನ್ನೇರುಘಟ್ಟ ಪೊಲೀಸರು ಈಗ ಅರೆಸ್ಟ್ ಮಾಡಿ ಈಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಈ ಘಟನೆ ನಡೆದಿರೋದು ಹೊಸ ವರ್ಷದ ದಿನ, ಅಂದರೆ 1ನೇ ತಾರೀಕು ಈ ಘಟನೆ ನಡೆದಿದ್ದಾರೆ. 2 ದಿನಗಳ ಬಳಿಕ ತಡವಾಗಿ ಈ ಪ್ರಕರಣ ಹೊರಗಡೆ ಬಂದಿದೆ. ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಬಳಿ ಮಾತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕನ್ನಡದಲ್ಲಿ ನೀವು ಮಾತಾಡಬಾರ್ದು, ಇಲ್ಲಿ ಕನ್ನಡದಲ್ಲಿ ಮಾತಾಡೋ ಥರ ಇದ್ದರೆ ನೀವು ಮನೇಲಿ ಹೋಗಿ ಮಾತಾಡಿ, ಯಾವುದೇ ಕಾರಣಕ್ಕೂ ಈ ಎಜುಕೇಷನ್ ಸೆಂಟ್ರಲ್ಲಿ ನೀವು ಕನ್ನಡ ಮಾತಾಡಬಾರ್ದು ಅಂತೇಳಿ ಅವ್ರಿಗೆ ವಾರ್ನ್ ಮಾಡಿದಂತಹ ವಾರ್ಡನ್ ಅದಾದ ನಂತರ ಕ್ರಿಕೆಟ್ ಮೈದಾನದಲ್ಲಿ ವಿದ್ಯಾರ್ಥಿಗಳು ಆಟ ಆಡ್ತಾ ಇರಬೇಕಾದ ಸಂದರ್ಭದಲ್ಲೂ ಕೂಡ ಮತ್ತೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡಬಾರ್ದು, ನೀವು ಕನ್ನಡಿಗರನ್ನ ನಾನೇನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ವಿದ್ಯಾರ್ಥಿಗಳ ಬಳಿ ಒಂದು ದಿಮಾಕನ್ನು ಕೂಡ ಪ್ರದರ್ಶಿಸಿದ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಆಗ ಕನ್ನಡಿಗರು ಸಹಜವಾಗಿ ಕೆರಳಿದ್ದಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಯವರು ಕೂಡ ಇವತ್ತು ಕಾಲೇಜು ಎಎಂಸಿ ಕಾಲೇಜ್ ಅಂದರೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಕಲ್ಕೆರೆ ಬಳಿ ಇರುವಂತಹ ಕಾಲೇಜು ಬಳಿ ಹೋಗಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದಾರೆ. ಅಂದರೆ ಬಂಧಿತ ವಾರ್ಡನ್ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಜೊತೆಗೆ ಅವರನ್ನು ಕಾಲೇಜಿನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ರು. ಜೊತೆಗೆ ಬನ್ನೇರುಘಟ್ಟ ಪೊಲೀಸರು ಈಗಾಗಲೇ ಅಂದರೆ ಕಳೆದ ರಾತ್ರಿಯ ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ರು. ಜೊತೆಗೆ ವಿದ್ಯಾರ್ಥಿಗಳ
ಸೆಕ್ಯೂರಿಟಿಗಳ ಒಂದು ಆಗ್ರಹ ಏನಿತ್ತು ಅಂತ ಹೇಳಿದ್ರೆ ಮತ್ತಿಬ್ಬರು ಕೂಡ ಹಿಂದಿ ಸೆಕ್ಯೂರಿಟಿ ಅವರು ಇದ್ದಾರೆ, ಅವರು ಕೂಡ ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಆಗಾಗ ದಬ್ಬಾಳಿಕೆ ಮಾತಾಡ್ತಾ ಇರ್ತಾರೆ, ಜೊತೆಗೆ ಕನ್ನಡದ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ, ಜೊತೆಗೆ ಕನ್ನಡ ಭಾಷೆ ಮಾತಾಡೋಂಥ ವಿದ್ಯಾರ್ಥಿಗಳ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂತೇಳಿ ಇಬ್ಬರು ಅಂದರೆ ಏನು ಬಂಧಿತ ವಾರ್ಡನ್ ಇದ್ದಾನೆ ಆ ವಾರ್ಡನ್ ಜೊತೆ ಮತ್ತಿಬ್ಬರು ಸೆಕ್ಯೂರಿಟಿಗಳನ್ನ ಕೂಡ ಅಲ್ಲಿಂದ ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಂದರೆ ಕನ್ನಡಿಗರಿಗೆ ಕನ್ನಡ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಒಂದು ಅವಮಾನದ ಪರಿಣಾಮವಾಗಿ ಕಾಲೇಜಿನಲ್ಲಿ ಇನ್ನೆರಡು ವಾರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು, ಕನ್ನಡ ಹಬ್ಬವನ್ನು ಸಂಭ್ರಮ ಮಾಡಬೇಕು. ಸೊ ಈ ಮೂಲಕ ಕನ್ನಡಿಗರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಕಾಲೇಜು ಆಡಳಿತ ಮಂಡಳಿಯವರಿಗೆ ಕನ್ನಡ ಪರ ಸಂಘಟನೆಯವರು ಜೊತೆಗೆ ರೂಪೇಶ್ ರಾಜಣ್ಣ ಸಾರಥ್ಯದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕಾಲೇಜು ಮಂಡಳಿ ಒಪ್ಕೊಂಡಿದ್ದಾರೆ. ಅಂದರೆ ಇನ್ನು 2 ವಾರದಲ್ಲಿ ನಾವು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಜೊತೆಗೆ ಬಂಧಿತ ವಾರ್ಡನನ್ನು ಕಾಲೇಜಿನಿಂದ ಈಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗಾಗಿ.